ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಸಾಧನಾ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ನವಚೇತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಿಸಲಾಯಿತು. ದಾವಣಗೆರೆ ತಾಲೂಕಿನ ಬಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ಪುಷ್ಪಲತಾ ಪವಿತ್ರರಾಜ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ತಾವು ಓದಿದ ಶಾಲೆಗೆ ನೆರವಾಗುವ ಉದ್ದೇಶದಿಂದ ಶಾಲೆಯ ಸುಮಾರು 200 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ, ಪೆನ್, ಪೆನ್ಸಿಲ್, ರಬ್ಬರ್ಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಉಚಿತ ಪುಸ್ತಕ ವಿತರಿಸುವುದು ನಮ್ಮ ಉದ್ದೇಶವಾಗಿದೆ. ಶಾರದಾಂಬೆಯ ಆಶೀರ್ವಾದ ಎಲ್ಲ ವಿದ್ಯಾರ್ಥಿಗಳಿಗೂ ದೊರೆಯಲಿ ಎಂಬ ಆಶಯದಿಂದ ಶೃಂಗೇರಿಯಿಂದ ಪುಸ್ತಕಗಳನ್ನು ತರಿಸಲಾಗಿದೆ. ನಾನು ವ್ಯಾಸಂಗ ಮಾಡಿದ ಶಾಲೆಯಲ್ಲಿ ಇಂದು ಪುಸ್ತಕಗಳನ್ನು ವಿತರಿಸುತ್ತಿರುವುದು ಮನಸ್ಸಿಗೆ ತೀವ್ರ ಸಂತಸ ತಂದಿದೆ ಎಂದ ಅವರು, ಸರ್ಕಾರಿ ಶಾಲೆಗಳು ನಮಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ಕಲಿಸಿಕೊಟ್ಟಿದೆ ಎಂದರು. ಇಂದಿನ ಆಧುನಿಕ ಯುಗದಲ್ಲಿ ನಾವು ಮುಂದುವರಿಯುತ್ತಿದ್ದರೂ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ನಿಜವಾದ ಮೌಲ್ಯಗಳು ಇಂದಿಗೂ ಜೀವಂತವಾಗಿರುವುದು ಹಳ್ಳಿಗಾಡಿನಲ್ಲಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಹೀಗಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಳೆದ 9 ವರ್ಷಗಳಿಂದ ಪುಸ್ತಕಗಳನ್ನು ವಿತರಿಸಿಕೊಂಡು ಬರಲಾಗುತ್ತಿದೆ ಎಂದರು. ಡಾಕ್ಟರ್ ಪುಷ್ಪಲತಾ ಪವಿತ್ರರಾಜ್ ಅವರ ಈ ಸಮಾಜಮುಖಿ ಕಾರ್ಯಕ್ಕೆ ವಿವಿಧ ಗಣ್ಯರು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಬಕೇಶ್ ನಾಗನೂರು ಸೇರಿದಂತೆ ವಿವಿಧ ಗಣ್ಯರು, ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಾಡ ಗ್ರಾಮದ ಒಂದು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಜೊತೆಗೆ ಒಂದು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಸಾಧನಾಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಸುಮಾರು ಈಗಾಗಲೇ ಒಂದು 9 ವರ್ಷದಿಂದ ಸಾಮಾಜಿಕ ಕೆಲಸಗಳನ್ನು ಮತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಅವೇರ್ನೆಸ್ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಎಲ್ಲಿ ಸಂತ್ರಸ್ತರಿರ್ತಾರೋ ಅಲ್ಲಿಗೆ ಊಟದ ವ್ಯವಸ್ಥೆಯನ್ನಾಗಿರ್ಬೋದು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಸಾಧನಾಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ನಡೀತಾ ಬಂದಿದೆ. ಜೊತೆಗೆ ವೃದ್ಧಾಶ್ರಮ, ಅನಾಥಾಶ್ರಮವನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ. ಇವತ್ತು ನಾವು ಓದಿದಂಥ ಒಂದು ಬಾಡ ಗ್ರಾಮದ ಶಾಲೆಗೆ ಸುಮಾರು ಒಂದು 250ರಿಂದ 300 ಮಕ್ಕಳಿಗೆ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಜೊತೆಗೆ ಇದು ಶೃಂಗೇರಿಯಿಂದ ಬಂದಿರತಕ್ಕಂಥ ಪುಸ್ತಕ. ಶಾರದಾಂಬೆಯ ಒಲಿಮೆ ಎಲ್ಲ ಮಕ್ಕಳಿಗೂ ಕೂಡ ಸಿಗಲಿ ಅನ್ನೋದು ಒಂದು ಸಂಸ್ಥೆಯ ಉದ್ದೇಶ. ಜೊತೆಗೆ ಎಲ್ಲೇ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಇದ್ದರೂ ಕೂಡ ನಾವು ಅಲ್ಲಿಗೆ ಹೋಗಿ ಕಟ್ಟ ಕಡೆ ಹಳ್ಳಿಯನ್ನು ಹುಡುಕಿ ಈ ಸಂಸ್ಥೆ ವತಿಯಿಂದ ನಾವು ಪುಸ್ತಕ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ನಮ್ಮ ಸಂಸ್ಥೆಯಿಂದ ಇನ್ನೂ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಜೊತೆಗೆ ವೃದ್ಧಾಶ್ರಮ, ಅನಾಥಾಶ್ರಮದಲ್ಲೂ ಕೂಡ ಒಂದು 80 ಜನಕ್ಕಿಂತ ಹೆಚ್ಚಿನ ಜನರಿಗೆ ಆಶ್ರಯವನ್ನು ಕೊಟ್ಟಿದ್ದೀವಿ. ಜೊತೆಗೆ ಅವರು ಏನಾದರೂ ವಯೋಸಹಜವಾಗಿ ಅಥವಾ ಏನಾದರೂ ಹುಷಾರಿಲ್ಲದೇ ತೀರ್ಕೊಂಡಾಗ ಅಂತಿಮ ಸಂಸ್ಕಾರವನ್ನು ಕೂಡ ನಮ್ಮ ಸಂಸ್ಥೆ ನೆರವೇರಿಸ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಮಾಡ್ತಕ್ಕಂಥ ಸಾಮಾಜಿಕ ಸೇವೆಗಳು 1-2 ಅಲ್ಲ, ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಭಾಗಿಯಾಗ್ತಾ ಇದೆ ಸಂಸ್ಥೆ. ಅದು ಒಂದು ನನಗೆ ತುಂಬ ಖುಷಿ ಇದೆ. ಜೊತೆಗೆ ಇವತ್ತು ನಮ್ಮೂರಲ್ಲಿ ಏನು ನಾನು ಪುಸ್ತಕ ವಿತರಣೆ ಮಾಡಿದೆ, ಭಾಳ ಸಂತಸ ಅನ್ನಿಸ್ತು. ಯಾಕೆಂದರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಕೂಡ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಸರ್ಕಾರಿ ಶಾಲೆ ಮುಖಾಂತರವಾಗಿ ಕಲ್ತಿದ್ದೀವಿ ಅನ್ನೋದು ನನ್ನ ಒಂದು ಭಾವನೆ. ಈಗೇನು ನಾವು ಆಧುನಿಕವಾಗಿ ನಾವು ಮುಂದುವರೆದಿದ್ದೀವಿ, ಆದರೆ ಮೌಲ್ಯಗಳನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ. ಆ ಮೌಲ್ಯಗಳು ಏನಾದರೂ ಸಿಗ್ತವೆ ಅಂದರೆ ಹಳ್ಳಿಗಾಡಿನಲ್ಲಿ, ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಅಂದರೂ ಕೂಡ ನಾನು ಭಾವಿಸ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನನಗಂತೂ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ನಾನು ಇಲ್ಲೇ ಓದಿದ್ರಿಂದ ಇಲ್ಲಿ ಕಟ್ಟಕಡೆಯ ವ್ಯಕ್ತಿಗಳ ಮಕ್ಕಳು ಅಂದರೆ ಕೂಲಿ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಕಟ್ಟಡ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಮತ್ತು ಮನೆಗೆಲಸಕ್ಕೆ ಹೋಗ್ತಕ್ಕಂಥವ್ರಾಗಿರ್ಬೋದು, ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವರು ಮಕ್ಕಳಾಗಿರ್ಬೋದು, ಅವರು ಮಾತ್ರ ಈ ಶಾಲೆಗಳಿಗೆ ಕಳಿಸ್ಕೊಡ್ತಾರೆ. ಸಾಕಷ್ಟು ಹಣ ಇರ್ತಕ್ಕಂಥವ್ರು ಖಾಸಗಿ ಶಾಲೆಗಳಿಗೆ ಕಳಿಸೋ ಮುಖಾಂತರವಾಗಿ ಮಕ್ಕಳನ್ನ ಎಷ್ಟು ಬೇಕಾಗುತ್ತೋ ಅಷ್ಟು ಪುಷ್ ಮಾಡಲಿಕ್ಕೆ ತಂದೆ ತಾಯಿಗಳೇ ಪ್ರೇರಣೆ ಆಗಿರ್ತಾರೆ. ಬಟ್ ಇಲ್ಲಿ ತಂದೆ ತಾಯಿಗಳಿಗೆ ಅಂಥ ಅವಕಾಶಗಳು ಸಿಗಲ್ಲ, ಅವಕಾಶ ವಂಚಿತರಾಗಿರ್ತಾರೆ ಆ ಮಕ್ಕಳು. ಅದಕ್ಕೋಸ್ಕರ ನಮ್ಮ ಕೈಲಾಗಿದ್ದ ಒಂದು ನೆರವನ್ನು ಕೊಡೋಣ ಅನ್ನೋ ಒಂದು ಭಾವನೆ. ನಾನು ಕೆಲವು ವರ್ಷಗಳಿಂದ ಒಂದು ಸಾಧನಾ ವೃದ್ಧಾಶ್ರಮ ಅನ್ನೋದ್ರ ಬಗ್ಗೆ ಕೇಳಿದ್ದೆ. ಸುಮಾರು ಒಂದು 8 ವರ್ಷಗಳ ಕೆಳಗೆ ಕೇಳಿದ್ದೆ. ಬಟ್ ನನಗೆ ಅದು ಪರಿಚಿತ ಆಗಿದ್ದು 6 ವರ್ಷದ ನಂತರ. ಆ 6 ವರ್ಷದ ನಂತರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಆ ಸಂಸ್ಥಾಪನೆ ಏನು ಸಾಧನಾ ವೃದ್ಧಾಶ್ರಮದ ಸಂಸ್ಥಾಪಕರಾದಂತಹ ಪುಷ್ಪಲತಾ ಪವಿತ್ರ ಮ್ಯಾಮ್ ಅವರು ಸಿಕ್ಕಿದ್ರು. ಸೊ ಅವರು ಪರಿಚಯದ ನಂತರದಲ್ಲಿ ನಾನು ಅವ್ರನ್ನ ತುಂಬ ಸರಿ ಅವರನ್ನ ಸಂಪರ್ಕಕ್ಕೆ ತಗೊಂಡಿದ್ದೀನಿ. ಕಾರಣ ಏನಂತಂದರೆ, ದಾರಿನಲ್ಲಿ ಸಿಗ್ತಕ್ಕಂಥ ಎಷ್ಟೋ ಜನ ಅನಾಥರು ಅಥವಾ ಏನೋ ದಿಕ್ಕೇ ಇಲ್ದಿರ್ತಕ್ಕಂಥವ್ರು, ಅಥವಾ ಅವ್ರಿಗೆ ಯಾರೋ ಅಪ್ಪ ಅಮ್ಮ ಇಲ್ದಿರ್ತಕ್ಕಂಥವ್ರು, ರೋಡಲ್ಲಿ ಯಾರೋ ಮಲಗಿರತಕ್ಕಂಥವ್ರು, ಕೆಲವು ಕುಡ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ
ಬೆಗ್ ಮಾಡ್ತಿರ್ತಕ್ಕಂಥವ್ರನ್ನ ನಾನು ಅವ್ರನ್ನ ಮಾತಾಡಿಸಿದಾಗ ಅವ್ರಿಗೆ ಇವರು ಒಳ್ಳೆ ಸ್ಥಳ ಅಂತಂದರೆ ಆ ಸಾಧನ ವೃದ್ಧಾಶ್ರಮ ಅಂತೇಳಿ ಆ ಸಂದರ್ಭದಲ್ಲಿ ಮ್ಯಾಮ್ಗೆ ಕಾಲ್ ಮಾಡಿದಾಗ ಅವರು ಕಾಲ್ ರಿಸೀವ್ ಮಾಡಿಕೊಂಡು ಅವ್ರನ್ನ ಕರೆಸ್ಕೊಂಡು ಅವರಿಗೆ ಅವರೆಲ್ಲ ಇವತ್ತಿನ ದಿನದಲ್ಲಿ ಸ್ವಲ್ಪ ದಿನಗಳ ಕಾಲ ಅಲ್ಲಿದ್ದು ಅವ್ರ ಜೀವನದಲ್ಲಿ ಪರಿವರ್ತನೆ ತೊಗೊಂಡಿದ್ದಾರೆ. ಸೊ ಸಾಧನ ವೃದ್ಧಾಶ್ರಮ ಇನ್ನೂ ಚೆನ್ನಾಗಿ ಬೆಳೀಲಿ, ಅವರ ಸೇವೆ ಇನ್ನೂ ಅಜರಾಮರ ಆಗಿರಲಿ ಅಂತೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ನಾನು ಭಾರತ್ ಸೇವಾದಳ ಸೇವೆಗಾಗಿ ಬಾಳು ಎಂಬ ಧ್ಯೇಯದಲ್ಲಿರುವಂಥ ಸಂಸ್ಥೆಯಲ್ಲಿದ್ದೀನಿ. ಸುಮಾರು 2-3 ವರ್ಷದಿಂದ ನೋಡಿದಾಗ ನನಗನ್ನಿಸ್ತು ಡಾಕ್ಟರ್ ಪುಷ್ಪಲತಾ ಪವಿತ್ರರಾಜ್ ಅವರ ಮೇಡಮ್ ಅವರ ಸಾಧನೆ ಎಷ್ಟಂದರೆ ಅವರ ಹೆಸರಲ್ಲೇ ಸಾಧನೆ ಚಾರಿಟೇಬಲ್ ಟ್ರಸ್ಟ್ ಅಂತಿದೆ. ಆದರೆ ಆ ಸಾಧಿಸುವ ಮನಸ್ಸುಗಳಿಲ್ಲಿದೆ. ಸರ್ಕಾರಿ ಶಾಲೆಯ ಕಟ್ಟಳೆಯಲ್ಲಿವೆ. ಅವುಗಳನ್ನು ಮುಕ್ತವಾಗಿ ಅವಕಾಶ ತರಬೇಕಂದ್ರೆ ಇಂಥವರ ನೆರವುಗಳು ಅವಶ್ಯವಾಗಿರುತ್ತದೆ. ಆ ಮಕ್ಕಳಿಗೆ ಒಂದು ನೋಟ್ಬುಕ್ಕು, ಪೆನ್ನು, ಲೇಖನ ಸಾಮಗ್ರಿಗಳು ಒಂದು ದಿನ ಅದು ತೆಗೆದುಕೊಂಡಾಗ ಅನಿಸುತ್ತೆ ನಾನು ಮುಂದೊಂದು ದಿನ ಕೊಡೋನಾಗಬೇಕು ಅಂತ. ಅದಾದಮೇಲೆ ಅವ್ರ ಅಪ್ಪ ಅಮ್ಮನ ಜೊತೆ ಕುಂತ್ಕೊಂಡು ಖುಷಿಯಿಂದ ಹೇಳುತ್ತೆ, ಅಮ್ಮ ಅಪ್ಪ ಬಾಯಿಲ್ಲಿ ಒಂದು ಪುಸ್ತಕ ಕೊಟ್ಟಿದ್ದಾರೆ, ಒಂದು ಸಾಮಗ್ರಿ ಇದೆ ನೋಡುವ ಅಂತ ತೋರಿಸುತ್ತೆ. ಆ ಮಗು ಅದನ್ನು ಕಾಳ್ಕೊಳ್ಳುತ್ತೆ ಸರ್. ಅದಾದಮೇಲೆ ಒಳ್ಳೊಳ್ಳೆ ನೌಕರಿಗಳಲ್ಲಿ ಇವತ್ತಿಯೂ ಕೂಡ ಗಡಿಯನ್ನು ರಕ್ಷಣೆ ಮಾಡುವಂಥ ಸೈನಿಕರಲ್ಲಿರೋರು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು. ಈ ಗಟ್ಟಿ ಮಕ್ಕಳು ಮಳೆ ಬರಲಿ, ಚಳಿ ಬರಲಿ, ರಸ್ತೆ ಸರಿ ಇರಲಿರಲಿ, ಅದನ್ನು ಸರಿ ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಸಮಾಜವನ್ನು ಕಟ್ಟಬೇಕನ್ನೋ ಉದ್ದೇಶ ಪುಷ್ಪಲತಾ ಪವಿತ್ರರಾಜ್ ಮೇಡಮ್ ಅವರಿಗೆ ಅವತ್ತು ಕನಸಾಗಿತ್ತು ಅನಿಸುತ್ತೆ, ಇವತ್ತು ನನಸಾಗಿದೆ. ಕಾರಣ ಏನಂದರೆ ಅವ್ರು ಇವತ್ತು ಎಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ, ಎಷ್ಟೇ ಆರ್ಥಿಕವಾಗಿ ಸಮಸ್ಯೆ ಇದ್ದರೂ ಕೂಡ ತಾವು ದುಡಿದಿರುವಂಥ ಹಣದಲ್ಲಿ ನನ್ನ ಶಾಲೆ, ಹೆಮ್ಮೆಯ ಶಾಲೆ, ಅವತ್ತಿನ ಆ ಕಟ್ಟಡವನ್ನು ನೆನಪಿಸಿಕೊಂಡ್ರು, ಆಗ ಕಲಿಸಿರುವ ಶಿಕ್ಷಕರ ನೆನಪಿಸಿಕೊಂಡ್ರು. ಈ ನೆನಪಿಸಿಕೊಳ್ಳುವ ಆಶಯ, ಅಭಿಲಾಷೆ ಸಿಗೋದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸರ್. ಹಾಗಾಗಿ ಬೇರೆ ಯಾರೇ ಇರ್ಬೋದು, ಹಣವನ್ನು ಯಾರೇ ಕೊಡ್ಬೋದು, ಆದರೆ ಅದನ್ನು ಸದುಪಯೋಗ ಆಗಬೇಕಂದ್ರೆ ನಮ್ಮ ಸರ್ಕಾರಿ ಶಾಲೆ ಬರಬೇಕು. ಅದೇ ರೀತಿಯಾಗಿ ನಿಮ್ಮಂಥ ಮುಖ್ಯ ಭೂಮಿಕೆಯ ವಾಹಿನಿಗಳು, ತುಂಬ ವಿಶೇಷವಾಗಿ ಮಾಧ್ಯಮ ಅಂದರೆ ಅದೊಂದು ಕಾನೂನಾತ್ಮಕವಾಗಿ ಸರ್ಕಾರಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲವನ್ನು ತುಂಬಬೇಕಂದ್ರೆ ಶಿಕ್ಷಣ ವಲಯ ತುಂಬ ಸುರಕ್ಷಿತವಾಗುತ್ತೆ. ಜೊತೆಗೂಡಿ ಹೆಣ್ಮಕ್ಳಿದ್ದಾರೆ. ಈ ಶಾಲೆಗಳಲ್ಲಿ ಫೀಸ್ ಇರಲ್ಲ, ಬಟ್ ಈ ಶಾಲೆಯ ಮಕ್ಕಳು ಕರೆಂಟಿನ ಫೀಸ್ ಇದ್ದಂಗೆ, ವಿದ್ಯುತ್ತಿನ ವಿದ್ವತ್ ಇದ್ದಂಗೆ, ಅಯಸ್ಕಾಂತ ಇದ್ದಂಗೆ ಅದರ ಸಂಚಲನ ಬರಬೇಕಂದ್ರೆ ನಾವೆಲ್ಲರೂ ಸರ್ಕಾರಿ ಶಾಲೆಯತ್ತ ಮುಖ ಮಾಡಬೇಕು. ಬಣ್ಣ ಲೇಪನ ಹೋಗಿದೆಯಾ, ಶಿಕ್ಷಕರ ಕೊರತೆ ಇದೆಯಾ, ಸರ್ಕಾರದ ಗಮನಕ್ಕೆ ತರಬೇಕು, ಇಂಥ ಹಿರಿಯರ ಗಮನಕ್ಕೆ ತರಬೇಕು. ತಂದಾಗ ಆ ಮುಖಪುಟ ನೋಡಿದಾಗತ್ತೆ. ನಮ್ಮ ಹುಟ್ಟುಹಬ್ಬವನ್ನು ಎಲ್ಲೇ ಆಚರಿಸ್ಕೊಳ್ತೇವೆ ಸರ್. ಇವತ್ತು ಅನಾಥಾಶ್ರಮದಲ್ಲಿ ಆಚರಿಸಿಕೊಳ್ಳುವಂಥವ್ರು ಎಷ್ಟೇ ಅನಾಥರಿಗೆ ಅದು ಆಶ್ರಯಧಾಮವಾಗಿದೆ. ಅಂಥ ಆಶ್ರಮನ ಅನ್ಕೊಂಡಾಗ ಅನಿಸುತ್ತೆ ಮುಂದೊಂದು ದಿನ ನಮ್ಮ ಹುಟ್ಟುಹಬ್ಬ ಇದ್ದರೆ ನನ್ನ ಶಾಲೆಗೆ ಹೋಗ್ತಾನೆ, ನನ್ನ ಹುಟ್ಟುಹಬ್ಬ ಇದ್ದರೆ ನಮ್ಮ ಹತ್ತಿರದ ವೃದ್ಧಾಶ್ರಮಕ್ಕೆ ಹೋಗ್ತಾನೆ, ಅಲ್ಲಿಯೂ ಕೂಡ ನಾನೊಬ್ಬ ವೃದ್ಧ ತಂದೆ ತಾಯಿಗಳನ್ನು ದತ್ತು ತಗೊಳ್ತೇನೆ, ಜೋಪಾನ ಮಾಡ್ತಾರೆ ಅನ್ನೋ ಬಾಬಾ ಬರಬೇಕಂದ್ರೆ ಅದು ಸರ್ಕಾರಿ ಶಾಲೆ. ಅಲ್ಲಿ ಕಲಿತು ಇವತ್ತು ಸಾಧನೆ ಮಾಡಿದಂಥ ಡಾಕ್ಟರ್ ಪುಷ್ಪಲತಾ ಪವಿತ್ರರಾಜ್ ಮೇಡಮ್ ಅವರು ನಮಗೊಂದು ಆದರ್ಶವಾಗ್ತಾರೆ. ಮಹಿಳಾ ಮಣಿಯಾಗಿ ಇವತ್ತು ರಾಷ್ಟ್ರಪತಿಗಳು ಕೂಡ ಮಹಿಳೆಯರೇ. ಇವತ್ತಿನ ಚುಕ್ಕಾಣಿ ಹಿಡಿದು ಆಶ್ರಮದ ಕೂಡ ಸದಲವಾಗಿರುವಂಥ ಯಜಮಾನಿನ ಕೂಡ ನಮ್ಮ ಅಕ್ಕ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ನಿಮ್ಮ ಮಾಧ್ಯಮದ ಮೂಲಕ ಇಷ್ಟೇ ಹೇಳೋದು ಸರ್, ಪ್ರತಿಯೊಬ್ಬರಿಗೆ ಮುಟ್ಟಲಿ, ಮನಕ್ಕೆ ಇಳಿಯಲಿ, ನಮ್ಮ ಶಾಲೆಯತ್ತ ಗಮನ ಹೋಗಲಿ. ನಮ್ಮ ಶಾಲೆ ಸರ್ಕಾರಿ ಶಾಲೆ, ಹೆಮ್ಮೆಯ ಶಾಲೆ. ಸರ್ಕಾರಿ ಶಾಲೆಗಳಿಗೆ ಪುಸ್ತಕ ಓದೋಕ್ಕೂ ನಮ್ಮ ಆಶ್ರಮದೊಂದು ಕನಸಾಗಿತ್ತು. ಮೇಡಮ್ ಮೊದಲಿಂದಲೂ ಅದನ್ನ ಭಾವನೆ ಇಟ್ಕೊಂಡಿದ್ರು. ಅವರಿಗೆ ನಾವು ಕಟ್ಟಡ ಕಟ್ಟೋದಕ್ಕೆ ಹೋದ ವರ್ಷನೇ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಈ ವಿಚಾರವಾಗಿ. ಅದಕ್ಕೆ ಕಟ್ಟಡ ಕಟ್ಟೋದು ಸ್ವಲ್ಪ ತೊಂದರೆ ಆಗೋದ್ರಿಂದ ನಾವು ಹೋದ ವರ್ಷ ಬರೋಕ್ಕಾಗಲಿಲ್ಲ. ಈ ವರ್ಷ ಪ್ರಥಮವಾಗಿ ಈ ಕೆಲಸನೇ ಮಾಡಬೇಕು, ಅದು ಅವರು ಓದಿದ ಶಾಲೆಯಲ್ಲೇ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಈ ಸರಿ ಒಂದು 500-1000 ಮಕ್ಕಳಿಗೆ ಕೊಡಬೇಕು ಅಂತ ಕಾನ್ಸೆಪ್ಟ್ ಇದೆ ಸರ್. ನೆಕ್ಸ್ಟ್ ಅದಕ್ಕಿಂತ ಹೆಚ್ಚಿನದಾಗಿ ಕೊಡಬೇಕು ಅಂತ ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ. ಇದು ನಮ್ಮ ನಿರಂತರವಾಗಿ ಈ ಸೇವೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದಿದೆ. ಅದನ್ನ ನಮ್ಮ ಆಶ್ರಮದಿಂದ ಮಾಡ್ಕೊಂತ ಹೋಗ್ತೀವಿ ಸರ್. ನಮ್ಮ ಸರ್ಕಾರಿ ಶಾಲೆಗಳು ಸರ್, ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆಗೆ ಅಂತಲೇ ನಮ್ಮ ಕಾನ್ಸೆಪ್ಟ್ ಇದು. ಆ ಥರನೇ ಸರ್ಕಾರಿ ಶಾಲೆಗೆ ಈಗ ಪ್ರೈವೇಟ್ ಶಾಲೆಗಳಿಗೆಲ್ಲ ಬೇಕಾದಂಥ ಡೊನೇಷನ್ ಕಟ್ಟಿ ಓದಿಸ್ತಾರೆ, ಅವರಿಗೆಲ್ಲ ಕೊಡ್ತಾರಲ್ಲ ಸರ್. ಸರ್ಕಾರಿ ಶಾಲೆ ಕಡೆಗೆ ಮಕ್ಕ ಮಾಡಬೇಕು, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದೇ ನಮ್ಮ ಧ್ಯೇಯ ಆಗಿರ್ಬೇಕು ಅಂತ ನಮ್ಮ ಕಾನ್ಸೆಪ್ಟ್. ನಾವೆಲ್ಲ ಓದಿದ್ರೆ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಲೇಖನ ಸಾಮಗ್ರಿಗಳು ಕೊಡೋದಾಗಿರ್ಬೋದು. ಮತ್ತು ಈಗ ಮೇಡಮ್ ಹೇಳ್ದಂಗೆ ನಮ್ಮ ಎಲ್ಲ ಈ ಹಳೆ ವಿದ್ಯಾರ್ಥಿಗಳು, ನಾವು ಓದಿದ ಶಾಲೆಗಳಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಸಹ ಸೇರ್ಕೊಂಡು ಶಾಲೆ ಅಭಿವೃದ್ಧಿ ಮಾಡ್ಬೇಕಂತ ಪಣ ತೊಟ್ಟರೆ ದೊಡ್ಡ ವಿಚಾರನೇ ಆಗಲ್ಲ. ಆ ಥರ ಮುಂದಿನ ದಿನಗಳಲ್ಲಿ ನಾನು ಓದಿದ ಶಾಲೆಗಳನ್ನೂ ಸಹ ಇವತ್ತು ಅದು ಒಂದು ಸ್ಫೂರ್ತಿ ನನಗೆ ಇದು. ಈಗ ಮೇಡಮ್ ತಾವು ಓದಿದ ಶಾಲೆಗೆ ಬುಕ್ ಕೊಟ್ಟರು ಅಂತಂದರೆ ನನಗೂ ಸ್ಫೂರ್ತಿ ಬಂತದ್ದು. ನಾನು ಓದಿದ ಶಾಲೆಗೆ ನಾನೇನಾದ್ರು ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಿಗೆ ಬಂತು. ಆ ಥರ ಒಬ್ರಿಗೊಬ್ರಿಗೆ ಏನು ಜೊತೆಗಿರ್ತಕ್ಕಂಥರಲ್ಲ ಹೆಂಗೆ ನಡ್ಕೊಂತಾರೆ ಹಂಗೆ ನಾವು ನಡೆಯಬೇಕಾಗತ್ತಲ್ಲ ಸರ್. ಅವ್ರು ನಡೆದ ಯಾಜಿಲ್ಲೇ ನಾವು ನಡಿಬೇಕು ಅಂತ ಒಂದು ಆಸೆ ಆಗುತ್ತೆ. ಅದೇ ನಿಟ್ಟಿನಲ್ಲಿ ನಾವು ಸಹ ಮುಂದೆ ನಾನು ಓದಿದ ಶಾಲೆಗೆ ಒಂದು ಪುಸ್ತಕ ಆಗಿರ್ಬೋದು, ಏನು ನಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಷ್ಟು ಕೊಡಬೇಕು ಅಂತೇಳಿ ನಮ್ಮ ಸಂಸ್ಥೆ ವತಿಯಿಂದ ನಾವು ಮುಂದುವರಿತೀವಿ.